ಪಪ್ಪು ಅವರ ನಾಮಕರಣ. ಇಲ್ಲಿ ಚಿಕ್ಕದು ಪಪ್ಪುದು ಕ್ಯೂಟ್ ಒಂದು ಫೋಟೋ. ಆಲ್ಮೋಸ್ಟ್ ಮೇಕಪ್ ಮುಗಿದೆ. ಇವಾಗ ನನ್ನ ಪಾಪಗೂ ಇವನಿಗೂ ಒಂದೇ ಏಜ್. ಸೊ ಪಪ್ಪುಮ್ಮ ಇಬ್ರು ಟ್ವಿನ್ನಿಂಗ್. ಲಾಸ್ಟ್ ಟೈಮು 2 ವೇರ್ ಮಾಡಿದ್ದೆ ಅಲ್ವಾ, ಈ ಸಲ ಒಂದು ನೆಕ್ ಪೀಸ್ ಸಾಕಂತ ಹೇಳಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧವ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನೋಡಿರ್ತೀರಾ ತಮ್ಮನೇಲಲ್ಲಿ ಆಲ್ರೆಡಿ ಏನಂತ, ನಮ್ಮ ಪಪ್ಪು ಅವರ ನಾಮಕರಣ. ಪಪ್ಪು ಇಲ್ದೇನೆ ನೇಮ್ ರಿವೀಲ್ ಆಗ್ತೈತೆ. ಅವರ ನೇಮಿಂಗ್ ರಿವೀಲ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಬೇಗ ಎದ್ದು ಗೈಸ್, ಫಸ್ಟು ಎದ್ದು ಫ್ರೆಶ್ ಅಪ್ ಆಗಿ ನಿಂತಿರೋದೇ ನಾನು. ಇವಾಗ ಏನೆಲ್ಲ ರೆಡಿಯಾಗಿದೆ ಏನು ಅನ್ನೋದನ್ನ 1 by 1 ನೋಡ್ಕೊಂಡು ಹೋಗೋಣ. ನೇಮಿಂಗಿಂದ ಸ್ಟಾರ್ಟ್ ಮಾಡೋಣ. ಸೊ ಸ್ಟೇಜ್ದು ನೇಮಿಂಗ್ದು ಅದೆಲ್ಲ ನಡೀತಾ ಐತೆ, ಇನ್ನೂ ಪ್ರಿಪ್ರೇಷನ್ನು. ಯಾಕಂದರೆ ನಮ್ಮದು ರೂಮಿಂದ ಹಿಂದೆನೇ ಕಾಣಿಸ್ತಾ ಇತ್ತು. ಇವಾಗ ಮೇಕಪ್ ಮಾಡಿಸ್ಕೋಬೇಕು. ಅಮ್ಮವರು ಹೇರ್ ಸ್ಟೈಲ್ಗೆ ರೆಡಿಯಾಗಿದ್ದಾರೆ. ಆ್ಯಂಡ್ ಯಶ್ ಅವರು ಆನ್ ದ ವೇ ಇದ್ದಾರೆ. ಇನ್ನೊಂದು 10 minutes ಬರ್ತಾರೆ. ಅಷ್ಟರಲ್ಲಿ ಇವಾಗ ನಾನು ಒಂದು ರೌಂಡ್ ಏನೆಲ್ಲ ರೆಡಿಯಾಗಿದೆ ನೋಡ್ಕೊಂಡು ಬಂದ್ಬಿಡುವ ಜೊತೆಲಿ. ಹಲೋ, ಗುಡ್ ಮಾರ್ನಿಂಗ್ ಗರ್ಲ್ಸ್. ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ನೋಡಿ ಟವಲ್ ಹಾಕೊಂಡು ಬೆಳಗ್ಗೆ ಟವಲ್ ಹಾಕೊಂಡು ಹೆಂಗೆ ನಿಂತಿದ್ದಾರೆ. ಚೆನ್ನಾಗಿ ನಿದ್ದೆ ಬತ್ತಾ? ಯಾವಳು ಹೇಳಿ ಕೇಕು ಈಗಲೇ ಯಾಕೆ ಪಾಪ ಹುಡುಗಿ ಎದೊಳ್ಸಿರಿ. ಬನ್ನಿ ನೋಡ್ಕೊ ಬರುವ. ಹಲೋ, ಗುಡ್ ಮಾರ್ನಿಂಗ್ ಅಳಿಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾ ಹೋಗೋಣ. ಫಸ್ಟು ಗೈಸ್ ಅಲ್ಲಿ ಒಂದು ಎಂಟ್ರೆನ್ಸಿಗೆ ನೇಮ್ದು ಬೋರ್ಡ್ ಹಾಕ್ತಿದ್ದೀವಿ, ಅಂದರೆ ತಕ್ಷಣ ಬಂದವ್ರಿಗೆ ಗೊತ್ತಾಗಲಿ ಅಂತ. ಅಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಟು ಪೂಜಾ ಮಾಧವ್ ಸನ್ಸ್ ನೇಮಿಂಗ್ ಸೆರೆಮನಿ. ಹಲೋ, ಗುಡ್ ಮಾರ್ನಿಂಗ್ ಕಂದ. ಅಪ್ಪು ಪಪ್ಪು ಗೈಸ್, ಪಪ್ಪು ಅವ್ರದ್ದು ನೇಮು ರಿವೀಲ್ ಮಾಡ್ತೀವಿ. ಎಷ್ಟು ದಿನ ಅಂದರೆ ಫಂಕ್ಷನ್ ನಾಳಿದ್ದು ಅನ್ನೋ ತನಕನೂ ಕನ್ಫ್ಯೂಸು, ಯಾವುದು ಅಂತ. ಹಾಂ, ಪಪ್ಪು ಹೆಂಗವನೇ ಅಪ್ಪ ಅಲ್ಲಿ. ಇಲ್ಲಿ ಚಿಕ್ಕದು ಪಪ್ಪುದು ಕ್ಯೂಟ್ ಒಂದು ಫೋಟೋ. ಯಾವುದು ಮಂತದು? 6th ಹಾಫ್ ಮಂತು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಲ್ಲ, ಆ ಫೋಟೋ ಇದು. ಸಾಧನೆ ಮಾಡಿದ್ದೀವಿ, ಸಾಹಸ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ಅದಾದಮೇಲೆ ಇಲ್ಲಿ ಬ್ಯಾಂಗಲ್ದು ಮಾಡ್ತಾರೆ. ಅಂದರೆ ಬಂದ ತಕ್ಷಣ ಅದೇ ಅರಿಶಿನ ಕುಂಕುಮ ಬ್ಯಾಂಗಲ್ದು ಅದು ಇನ್ನೂ ಇಟ್ಟಿಲ್ಲ, ಅದು ಇಡ್ತಾರೆ. ಇಲ್ಲಿ ಗಣೇಶ ಇರಲಿ. ಏನೇ ಸ್ಟಾರ್ಟ್ ಮಾಡಬೇಕಿಂತ ಮುಂಚೆನೂ ಸೊ ಗಣೇಶನ ಬ್ಲೆಸ್ಸಿಂಗ್ ತೊಗೊಂಡು ಮಾಡಬೇಕು ಅಂತ ಹೇಳಿ ಗಣೇಶನ್. ಹಾಯ್ ಕೇಕು, ಗುಡ್ ಮಾರ್ನಿಂಗ್. ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾವಳೆ. ಕೇಕು ಸ್ಲಿಪ್ಪರ್ ಬೇಡ ಬಾ, ಯಾರು ಇಲ್ಲ. ಕೇಕು ಬಾ ಕೇಕು. ಇದಿಷ್ಟು ಗಣೇಶ. ಇಲ್ಲಿ ಈ ಥರ ಆರ್ಚ್ದು ಬೇಕಂತ ಹೇಳಿ 1 2 3 ಇನ್ನೊಂದು 4 ಹಾಕಬೇಕು. ಸೊ ಗೈಸ್, ಇನ್ನೂ ಕೆಲಸ ನಡೀತೈತೆ. ಯಾಕಂದರೆ ಇವಾಗ 6:45 ಅನಿಸುತ್ತೆ ಟೈಮು. ಇದಿಷ್ಟು ಆಗಿದೆ. ಅಮ್ಮೋರೆ, ಏನು ಸಮಾಚಾರ? ಬೇಗ ಬನ್ನಿ. ಅಮ್ಮೋರು ಹೇರ್ ಸ್ಟೈಲಿಗೆ ವೆಯ್ಟ್ ಮಾಡ್ತಾರೆ. ಇನ್ನೂ ಒಂದು ಎಂಟ್ರೆನ್ಸ್ ಹಂಗೆ ಇಟ್ಟವ್ರೆ, ಹಾಕಲಿಲ್ಲ ಗೈಸ್. ಇದು ಮತ್ತೆ ನೆಕ್ಸ್ಟು ಎಂಟ್ರೆನ್ಸ್. ಹಲೋ, ಗುಡ್ ಮಾರ್ನಿಂಗ್ ಹರ್ಷ ಅವರೇ. ನಮ್ಮ ಡೆಕೋರೇಷನ್ ಮೇನ್ ಪಿಲ್ಲರ್ ಅವರೇ ಗೈಸ್. ಇಲ್ಲಿದು ಇನ್ನೂ ಆಗಲಿಲ್ಲ ಅಲ್ವಾ? ಇನ್ನೊಂದು ಅವರ್ ಮೇಡಮ್. ಅದು ಫೋನೋಗ್ರಾಮು ಮತ್ತು ಇದೆಲ್ಲ ಬರ್ತಾ ಇದೆ, ಅದು ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಬಾ. ಇದು ಇನ್ನೂ ಒಂದು ಐತಲ್ವಾ ಹರ್ಷ? ಹಾಂ ಮೇಡಮ್, ಅಲ್ಲೊಂದು ಐತೆ ಗೈಸ್. ಇದು ಮತ್ತೆ ಸೆಕೆಂಡ್ ಎಂಟ್ರೆನ್ಸು. ಅದಾದಮೇಲೆ ಇಲ್ಲಿ ಸೆಲ್ಫಿ ಬೂತ್. ರೆಡ್ ಕಾನ್ಸೆಪ್ಟಲ್ಲಿ ಬಾಕ್ಸ್ ಟೈಪಲ್ಲಿ ಈ ಥರ ಬಾಕ್ಸ್ ತಾನೆ, ಹಿಂಗೆ ಎಲ್ ಶೇಪಲ್ಲಿ ಇದನ್ನು ಮಾಡಿಸ್ತಾ ಇದ್ದೀನಿ ಸೆಲ್ಫಿ ಬೂತು. ಇಲ್ಲೊಂದು ಮತ್ತು ಅಲ್ಲೊಂದು 2 ಸೆಲ್ಫಿ ಬೂತ್ ಇದೆ. ಸೊ ಇನ್ನು ಮೇನ್ ನಮ್ಮ ಪಪ್ಪೋರ್ದು ನೇಮ್ ರಿವೀಲ್ ಪ್ಲೇಸ್ ಅಂದರೆ ಅದು. ಇದನ್ನ ನಾನು ಸೇಮ್ ರೆಫರೆನ್ಸ್ನ ಕಳಿಸಿ ಇದೇ ಥರ ಸೆಟ್ ಹಾಕಿ ಗಾರ್ಡನಲ್ಲಿ ಮಾಡಬೇಕು ಅಂತ ಹೇಳಿ ಇದನ್ನು ಸೆಟ್ ಹಾಕಿಸಿ ಮಾಡಿಸ್ತಾ ಇದ್ದೀನಿ. ಹೇಗಿದೆ ಗರ್ಲ್ಸ್ ಇದು? ಚೆನ್ನಾಗಿ ಬಂದೈತೆ ಮೇಡಮ್. ನಿಜ ಹೇಳ್ರಿ, ನಿಜಾನೇ ಮೇಡಮ್. ನಿಮ್ಮ ಸ್ಯಾರಿ ಕಾಂಬಿನೇಷನ್, ಡ್ರೆಸ್ ಕಾಂಬಿನೇಷನ್ ಕೋರ್ಸ್ ಸ್ಯಾರಿ ಕಾಂಬಿನೇಷನ್ಗೆ ಮಾಡಿಸ್ಬೇಕು. ಚೆನ್ನಾಗಿ ಕಾಣಿಸ್ತು. ಅಮ್ಮು ಹೆಂಗಿದೆ? ಸೂಪರ್.
ನಿಜ ರಿಯಲಿ ರಿಯಲಿ ನಿಜ. ಗೈಸ್ ನೀವು ಕಮೆಂಟ್ ಮಾಡಿ ಬ್ಯಾಕ್ ಡ್ರಾಪ್ ಹೇಗಿದೆ ಅಂತ. ಸೊ ಇದಿಷ್ಟು ಎಲ್ಲ ಇನ್ನೂ ಕೆಲಸ ನಡೀತೈತೆ. ಎಲ್ಲ ಆದಮೇಲೆ ಮತ್ತೆ ನಾವು ಬಂದು ನೋಡುಮ, ಯಾಕಂದರೆ ಆಮೇಲೆ ನಾನು ಬ್ಯುಸಿ ಇರ್ತೀನಿ. ವಿಡಿಯೋ ಹ್ಯಾಂಡಲಿಂಗ್ ಯಾರು ಮಾಡ್ತಾರೋ ಗೊತ್ತಿಲ್ಲ. ಅಮ್ಮು ಇಲ್ಲ ಅಂದರೆ ಇವರು ಸುಮೇದ್ ವಿಡಿಯೋ ಎಡಿಟಿಂಗ್ ಬರ್ತಾರಲ್ಲ ಅವರು ಹ್ಯಾಂಡಲ್ ಮಾಡ್ತಾರೆ ಇವತ್ತು ವಿಡಿಯೋ ಎಲ್ಲ. ಚೆನ್ನಾಗೈತಲ್ವಾ ಒಂಥರ ಡಿಫ್ರೆಂಟಾಗಿ. ಪರ್ಪಲ್ ನಮ್ಮದು ಸ್ಯಾರಿ ಪರ್ಪಲ್ ಅಲ್ಲ ಗೈಸ್, ಬೇರೆ ಕಲರ್ ಇದೆ. ರೆಡಿಯಾಗಿ ಬಂದು ತೋರಿಸ್ತೀನಿ. ಇವಾಗ ಹೋಗಿ ಬೇಗ ರೆಡಿ ಆಗಿಬಿಡೋಣ ಕ್ವಿಕ್ಕಾಗೆ. ಇಲ್ಲಿ ನೋಡಿ ಮೆಹಂದಿ ಓಕೆ, ಯಾಕಂದರೆ ಅದು ಅವ್ರ ತಪ್ಪಲ್ಲ, ನನ್ನ ತಪ್ಪು. ನಾನು ಲೇಟೆಸ್ಟಾಗಿ ಹಾಕ್ಸ್ಕೊಂಡ್ರೆ ಏನಾಗುತ್ತೆ, ಹಿಂಗೆ ಆಗೋದಲ್ವಾ. ಇವಾಗ ಅಲ್ಲಿ ಕಾರ್ ಸೌಂಡ್ ಆಗ್ತೈತೆ, ಯಶೋರು ಬಂದರು ಅಂತ ಅನಿಸುತ್ತೆ. ಬೇಗ ಕ್ವಿಕ್ಕಾಗಿ ಹೋಗಿ ರೆಡಿ ಆಗುವ. ಹಾಯ್, ಇವಾಗ ನಾವು ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಯಶ್ ಅವರೇ. ಸೊ ಫಸ್ಟು ಮೇಕಪ್ ಮಾಡಿಸ್ಕೋಬೇಕು ಅಂದಾಗ ನೆನಪಾಗದೆ ಯಶು ನನಗೆ, ಯಾಕಂದರೆ ಅವ್ರ ಮೇಕಪ್ ಅಷ್ಟು ಇಷ್ಟ ನನಗೆ. ಅವರು ನಿಮ್ಮ ಸಿಸ್ಟರ. ಹಾಯ್. ಎಷ್ಟೊತ್ತು ಬೇಕಾಗ್ಬೋದು? 1 ಅವರ್. ಅವ್ರಿಗೇನು ಟೈಮು, ನನಗೆ ಮದುವೆಲಲ್ಲ ಸಾರಿ ಸೀಮಂತ ಟೈಮಲ್ಲಿ ಮದುವೆ ಮಾಡಿ ಹಾಗೆ ನಿಶಿಂಗ್ ಮಾಡಿ ನನಗೆ ಮಾಡಿ ಟೈಮು ಗೊತ್ತಾಗ್ತಾನೆ ಇಲ್ಲ. ಎಲ್ಲರೂ ಶಾಕು, ಇಷ್ಟು ಬೇಗ ರೆಡಿ ಆಗಿದ್ದೀರಾ ಎಲ್ಲರೂ ಅಂತ. ಅಷ್ಟು ಫಾಸ್ಟ್ ಇರ್ತಾರೆ ಅವರು. ಅವ್ರ ವರ್ಕ್ ಬಗ್ಗೆ ಮಾತಾಡೋಂಗೆ ಇಲ್ಲ ಗೈಸ್. ನೋಡಿರ್ತೀರಾ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ನನ್ನ ಸೀಮಂತ ಟೈಮಲ್ಲಿ. ಅದಕ್ಕೆ ಈ ಸಲನೂ ನಿಮ್ಮನ್ನೇ ಚೂಸ್ ಮಾಡಿರೋದು ನಾನು. ಓಕೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವ ಥರ ಬರುತ್ತೆ ಏನು ಅಂತ ನೋಡೋಣ. ಅಮ್ಮು ಅವರು ಕಸ್ಟಮೈಸಿಂಗು ಹೇರ್ ಸ್ಟೈಲ್ದು ರೆಫರೆನ್ಸ್ ಕೊಟ್ಟಿದ್ದು ಆ್ಯಕ್ಚುಲಾಗಿ ಯಶ್ ಅವರು. ಈ ಥರ ಮಾಡೋಣ, ಯಾರೂ ಮಾಡಿಲ್ಲ ಅಂತ ಹೇಳಿ ಫೋಟೋಸ್ ಈ ಥರ ಕಳಿಸಿದ್ರು ನನಗೆ. ಅದೇ ಥರ ಮಾಡಿಸೋಣ ಅಂತ ಅಮ್ಮು ಪಾಪ ಅದೇ ಥರ ಮಾಡಿದ್ದಾಳೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಫೈನಲ್ ಆದಮೇಲೆ ತೋರಿಸ್ತೀನಿ ನಾನು. ಆಲ್ಮೋಸ್ಟ್ ಮೇಕಪ್ ಮುಗಿದೆ. ಇವಾಗ ಜ್ಯುವೆಲ್ಸು ಆಯಿತು. ಈ ಒಂದು ಕುಚ್ನ ನಮ್ಮ ಅಮ್ಮು ಕಸ್ಟಮೈಸಿಂಗ್ ಮಾಡಿರೋದು, ಮೀನ್ಸ್ ಅಂದರೆ ರೆಫರೆನ್ಸ್ ಕಳಿಸಿದ್ರು ಯಶ್ ಅವರು. ಅದೇ ರೀತಿ ಬೇಕು ಅಂತ ಹೇಳಿ ನಾನು ಅಮ್ಮು ಪ್ರಿಪೇರ್ ಮಾಡಿದ್ದಾಳೆ 4 ಅವರ್ಸ್ ಟೈಮ್ ತೊಗೊಂಡು. ಇವತ್ತು ನಾನು ಆ್ಯಂಗರ್ ಪಪ್ಪು ಅವರು ಕೊಟ್ಬಿಟ್ಟಿದ್ದೀವಿ. ಇವತ್ತು ನಾನು ವೇರ್ ಮಾಡ್ತಾರೋ ಸ್ಯಾರಿ ಇದು. ನನಗೆ ಈ ಸಲ ಬ್ಲೌಸ್ ಬಂದು ಡಾರ್ಕ್ ಕಲರ್ ಹೋಗ್ಬೇಕಂತ ಹೇಳಿ ಇದನ್ನ ವೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಜ್ಯುವೆಲ್ಸ್ ಅಂದರೆ ಲಾಸ್ಟ್ ಟೈಮು 2 ವೇರ್ ಮಾಡಿದ್ದೆ ಅಲ್ವಾ, ಈ ಸಲ 1 ನೆಕ್ ಪೀಸ್ ಸಾಕಂತ ಹೇಳಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ವೇಸ್ ಗೊತ್ತು ನಿಮಗೆ ಯಾವಾಗಲೂ MS ಗೋಲ್ಡ್ ಆ್ಯಂಡ್ ಡೈಮಂಡ್ ತೊಗೊಳ್ಳೋದು ಅಂತ. ಅದ್ರ ಜೊತೆ ಇವಾಗ ಬ್ಯಾಂಗಲ್ ಹಾಕ್ಕೊಂಡು, ಬ್ಯಾಂಗಲ್ ಹಿಂಗೆ ಮಾಡೋಣ ಅಂತ ಚೆನ್ನಾಗಿರುತ್ತೆ ಅಂತ ಮಿಡಲಲ್ಲಿ ಗೋಲ್ಡ್ ಹಾಕ್ಕೊಂಡು ಆ ಸೈಡ್ ಈ ಸೈಡ್ ಗಾಜಲ್ಲು ಬ್ಯಾಂಗಲ್ ಹಾಕ್ಕೊಳ್ಳೋದ ಅಂತ. ಇವಾಗ ರೆಡಿ ಆಗ್ಬಿಟ್ಟು ಫೈನಲ್ ಹೇಗೆ ಕಾಣಿಸ್ತೀನಿ ಏನೋ ನೋಡೋಣ. ಸ್ಯಾರಿ ಹಾಕ್ಬಿಡೋಣ. ಬ್ಲೌಸ್ ಎಲ್ಲಿ ನಂದು ಮೇಯ್ನು ಬ್ಲೌಸ್ ತೋರಿಸೋನು ಅಲ್ಲಿ ನನಗೆ ನಿಜ ಇದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಲೈಕ್ ಪಾಪುದಲ್ಲ ಸೀಮಂತದಲ್ಲಿ ಪಾಪು ಒಳಗಡೆ ಇದ್ದ ಅಷ್ಟೇ ಡಿಫ್ರೆಂಟು. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಚಂದನ್ ಅವ್ರು ಮಾಡಿರೋದು ಈ ಸರಿ ಕಾಸ್ಟ್ಯೂಮ್ ಎಲ್ಲ. ಎಲ್ರದ್ದು ಸಖತ್ತಾಗೈತೆ. ನನಗೂ ತುಂಬ ಇಷ್ಟ ಆಯಿತು. ತೀರಾ ಹೆವಿನೂ ಮಾಡಿಸ್ಲಿಲ್ಲ ನಾನು, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಮಾಡಿಸಿದ್ದೀನಿ. ಬ್ಯಾಕ್ ಬಂದು ಈ ಸೈಡ್ ಇದೆ. ಸೊ ಇವಾಗೆಲ್ಲ ವೇರ್ ಮಾಡಿ ಆಮೇಲೆ ನನ್ನ ಒಂದು ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಏನು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯಶ್ ಅವರೇ. ಈ ಥರ ಲುಕ್ ಕ್ರಿಯೇಟ್ ಮಾಡಿದೆ ನಿಮ್ಮಿಂದನೇ. ಸೊ ನೋ ವರ್ಡ್ಸ್, ಯಾಕಂದರೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸಕ್ಕತ್ತಾಗಿ ಬಂದಿದೆ ಲುಕ್ಕು ಅಂತ. ನನಗೆ ಸೀಮಂತಾಗಿಂತ ಈ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಚಿಕ್ಕಪ್ಪು. ನಮ್ಮ ಚಿಕ್ಕಪ್ಪ ಅವ್ರು ನೋಡಿ ಮಿಂಚ್ತವ್ರೆ ಮಿರಿ 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 ಅಂತ. ಇಲ್ಲೆಲ್ಲ ಟ್ವಿನಿಂಗ್. ಹಾಯ್ ಶಶಿ ಬ್ರೋ. ಹಾಯ್ ಕಿಶು ಅವರೇ, ಚಂದು ಅವರೇ, ಅಳಿಮಯ್ಯ ಹಾಯ್. ನಮ್ಮ ಅತ್ತೆ ಇಲ್ಲೇ ನಿಂತವ್ರೆ ಮೊಮ್ಮಗು ನೋಡ್ಕೊಂಡು. ಟ್ವಿನಿಂಗು ಅಮ್ಮ ಮೊಮ್ಮಗ. ಚಿಕ್ಕಪ್ಪು ಏ ಅಕ್ಷಿ ಅಕ್ಷಿ ಪಪ್ಪು ಅಪ್ಪುಮ್ಮ ಪಪ್ಪುಮ್ಮ ಇಬ್ರು ಟ್ವಿನಿಂಗು. ಹುಷಾರು ಕಣೋ ದೀಪ್ಕ್ಷಿ.
ಇನ್ನೊಂದ್ಸಲ ಸ್ನಾನ ಮಾಡ್ಸಮ್ಮ. ಹಾ ಇವನ್ನ ಚಿಕ್ಕಪ್ಪು ಇಲ್ಲಿ ಏ ಪಪ್ಪು ಪಪ್ಪುಮ ಏ ಹಾಕ್ಷಿ ಹಾಕ್ಷಿ ಹಲೋ ಹಾ ಸ್ಟಾರ್ಟ್. ಅಪ್ಪು ಏನಾರ ನೆಟ್ಟಗೆ ಆಗ್ತಾ ಇದೆಯಾ ಹೂವನ ಹುಡ್ಗನ್ಗೆ? ಪಪ್ಪು ಬಂತಾ ಸಾಧನೆ ಮಾಡ್ದ ಅಪ್ಪು. ಯಾರು ಪಾಪು? ಏನ್ ಪಾಪು ವಿಜಿ ಮಾಮ ಅಲ್ಲಿ ಪೋಲ ಪಪ್ಪು ಓಕೆ ರೆಡಿ ಕರ್ಕೊಂಬನ್ನಿ ಮೆಲ್ಲ ಕರ್ಕೊಂಬನ್ನಿ ಪಪ್ಪು ಇಲ್ಲಿ ಪಪ್ಪು ಒಟ್ಟೆ ಹೇಳ್ಕೊಂಬನ್ನಿ ಅವನ ಕುರಿ ಹೇಳ್ಕೊಂಬಂದಂಗೆ ಕರ್ಕೊಂಬನ್ನಿ ಇಲ್ಲಿ ರೆಡಿ 3 2 1 ಸ್ಟಾರ್ಟ್. ಅವನ್ ಕಿಸ್ ಮಾಡಿ ಸರ್ ಅಲ್ಲೇ ನಿಂತ್ಕೊಂಡು ನೋಡೋದಕ್ಕೆ ಸ್ಮೈಲ್ ಮಾಡ್ತಾ ಸರ್ ಹಂಗೆ ಒಂದು ಕಿಸ್ ಮಾಡಿ ಅವ್ರಿಗೆ. ಸರ್ ಹೇಳ್ತೀವಿ ಅಪ್ಪು ಕಾಲ್ ಕರೆಕ್ಟಾಗಿ ಇಟ್ಕೊಳ್ಳೋ ನೀನು ಅಪ್ಪು. ಫೋಟೋ ಶೂಟ್ ಆನ್ ಪ್ರಾಸೆಸ್. ಥ್ಯಾಂಕ್ ಯು. ಬೇಡ ಪಪ್ಪು ಥ್ಯಾಂಕ್ ಯು. ಆಯ್ತು ಈ ಕಡೆ ಬನ್ನಿ. ಹಲೋ ಕಾವ್ಯ ಅವರೇ, ಹೇಗಿದ್ದೀರಾ? ವರಾಕ್ ಅವರೇ ಹಲೋ ಹಾಯ್. ಎಲ್ಲ ಇನ್ನೂ ರೆಡಿ ಆಯ್ತವ್ರೆ. ಹಾಯ್ ಹಾಯ್ ಹಾಯ್. ಹಲೋ ರತ್ನಾತೆ. ನಮ್ಮ ಅತ್ತೆ ಇವಾಗ ಹೇರ್ ಸ್ಟೈಲ್ ಮಾಡ್ಕೋತವ್ರೆ. ಅಕ್ಕ ಏನೋ ಬೀಳ್ತು ಕೆಳಗಡೆ. ಗೈಸ್ ಇವ್ರು ನಮ್ಮ ಫಂಕ್ಷನಿಗೆ ಬರ್ದರು ಆಗೋದು. ಇವರು ಅಲ್ಲ, ನೀವು ಫಂಕ್ಷನ್ಗೆ ಬಂದಿದ್ದೀರೋ ಇವತ್ತು ಮೇಕಪ್ ಮಾಡಕ್ ಹೋಗಿದ್ದೀರೋ ಔಟ್ ಸೈಡು? ಇವಾಗ ನೀವು ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಬರ್ದರು ಆಗೋದು ಇವ್ರು 3 ಜನ. ಹಾ ಬಂದ್ಬಿಟ್ಟು ಫಂಕ್ಷನ್ ಮಾಡಿ ಅಂದ್ರೆ ಮಾದು ಕೈಗೆ ಸಿಗಿ ನೀವು 3 ಜನ ಮಾಡ್ತಾರೆ ನಿಮ್ಗೆ. ಗ್ಯಾಪ್ ಅಲ್ಲಿ ಏನಂದ್ಲು ಗೊತ್ತಾ ಗಾಯ್ಸ್? ಸುಮ್ನೆ ಕೂತಿದ್ರೆ 5,000 ಯಾರಕ್ಕ ಕೊಟ್ಟರು ನನ್ಗೆ ಅಂತ ಅಂದ್ಲು. ಅಕ್ಕನ್ಗಿಂತ ಹೆಚ್ಚೆ ನಿನ್ಗೆ 5,000? ಹಾ ಹಂಗ ಅನ್ಬಿಟ್ರೆ ತಿರ್ಗಲ್ಲು. ಹಲೋ ಅಮ್ಮು ಅವರೇ, ದೊಡ್ಡ ತಂಗಿ ಚಿಕ್ಕ ತಂಗಿ, ನೀನ್ ದೊಡ್ಡವಳು ಕಣ ಹೋಗು. ಒಯ್ದ್ಲು ಪಾಪ ನಮ್ಮ ಅಮ್ಮನ ಜೊತೆ ಯಾಕಾರು ಬಂದೋ ನಾನು ಅಂತ ಅನ್ಕೋಬೇಕು ಅಲ್ವಾ? ಕೇಕು ತಾನೇ? ಕೇಕೆ ಕೊಡ್ಲಿಲ್ಲ ಅವಳಿಗೆ ಕೇಕು. ಶ್ರೀರಕ್ಷ ನಿಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ ಇರು, ಏನಕ್ಕೆ ಬಂದದವಳು ಅಂತ ಕೇಳ್ತೀನಿ ಇರು. ನಾನು ಹೋಗಲ್ಲ ನೀನ್ ಬರೋ ಗಂಟ. ಸ್ವಾಗತ ಸುಸ್ವಾಗತ. ತಗೊಳ್ಳಿ. ಹಾಯ್ ಹಲೋ ಹೇಳಿ, ಏನ್ ಅನ್ಸ್ತೈತೆ? ಏನ್ ಅನ್ಸ್ತೈತೆ ಮೀನ್ಸ್ ಏನು? ಲೇಟೆಸ್ಟ್ ಆಗಿ ಆಗಮ್ಸವ್ರೆ. ಮದ್ವೆ ನಂದು ಅಲ್ಲ, ಅವ್ರು ಹೇಳ್ತಾರೆ ಅರ್ಥ ನೋಡಿದ್ರೆ ಮದ್ವೆ ಆಗಿನ 1 ವರ್ಷ ಆಗಿಲ್ಲ, ಪಾಪು ಆಗೈತೆ ಅನ್ನೋ ತರ ಹೇಳ್ತಾ ಇರೋದು ಇವಾಗ ಅವನು. ಅದೇ ಆತರ ಫೀಲ್ ಆಗ್ತೈತಾ? ಅದು ಚೇಂಜ್ ಮಾಡ್ಕೊಳಕ್ ಆಗಲ್ವಲ್ಲ ನಾವು. ಬನ್ನಿ ಎದ್ದು ನಂಟ್ರ ತರ ಇಟ್ಕೊಂಡು ಹಲೋ ಚಂದವ್ರೆ ಅಷ್ಟೇ. ಎಲ್ಲ ಹಿಂಗೇನೆ, ಯಾರು ಸಪೋರ್ಟ್ ಮಾಡೋದಿಲ್ಲ ನಮ್ಗೆ. ಇವರು ಕಿಶನ್ ಬ್ಲಾಗರ್ ಯಾಕೋ ಹೋಗ್ಬಿಟ್ಟವ್ರೆ ಸಡನ್ ಆಗಿ. ಹಲೋ, ನಿಮ್ ಸಾಧನೆ ಬೇಸನ್ ಇದೆ, ನಿಮ್ ಸಾಧನೆಗೆ ಬೆಲೆ ಕೊಡಕ್ಕಾಗಲ್ಲ ನಾವು. ಹೇಗ ಅನಿಸ್ತಿದೆ? ಚೆನ್ನಾಗ್ ಅನಿಸ್ತೈತೆ. ಚೆನ್ನಾಗ್ ಅನಿಸ್ತೈತಾ? ಇಲ್ಲಿ ಇವರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವರು ನಮ್ಮ ಮಾಮನ ಮಗಳು, ನಮ್ಮ ಅತ್ತೆ ಮಗಳು, ಅಕ್ಕ. ಅಂದ್ರೆ ನಾನು ಅಕ್ಕ ಅಂತ ಕರೆಯಲ್ಲ. ಹೇಳ್ರಿ ಕಾವ್ಯ ಅವ್ರೆ.
ನಮ್ಮ ಬ್ಲಾಗ್ ಎಲ್ಲ ನೋಡ್ತಾರಂತೆ. ಹಾಯ್ ಅಣ್ಣ, ಇವರು ಅವ್ರ ಹಸ್ಬೆಂಡು, ನಮ್ಮ ಅಣ್ಣ. ಅಷ್ಟೇ, ಎಲ್ಲ ಅಷ್ಟೇ. ಇವ್ನು ಮಾತಾಡ್ತಾನೆ. ಹಲೋ, ರೆಡಿ ಮಯ್ಯ? ರೆಡಿ, 1 2 3 ಸ್ಟಾರ್ಟ್. ಏನ್ ಸಮಾಚಾರ? ನಿಮಗೆ ಕೊಟ್ಟಿದ್ದಂತ ಈ ತರ ಅದಕ್ಕೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ನಾವು. ತಗೊಳ್ಳಿ. ಏನ್ ತಗೊಳ್ಳೆ? ಜ್ಯೂಸ್ ತಗೊಳ್ಳ. ಅಕ್ಕ ಕುಡ್ದೆ ನಾನು, ಒಳಗಡೆ ಕೊಟ್ಟಿದ್ರು. ಎಂತ ಅದಕ್ಕೆ ಹಂಗೆ ತಂಗಿಗೂ ಕುಡ್ಸೋರಾಗತ್ತಲ್ಲ. ಅಕ್ಕ ಹೆಂಗ್ ಅನ್ಸ್ತೈತೆ? ಮಾತಾಡಿ. ಹೆಂಗ್ ಡೆಕೋರೇಟ್ ಆಗೈತೆ? ಹೇಳ್ತೈತೆ ಹೆಂಗಾಗೈತೆ? ಪಪ್ಪು ಚಿಕ್ಕಪ್ಪು ಇಲ್ಲ ತಾತ ಹೆಂಗೈತೆ? ತಾತ ಎಲ್ಲ ಚೆನ್ನಾಗದ? ನಿಮ್ಗೆ ಏನ್ ಅನ್ಸ್ತೈತೆ? ಸೂಪರ್. ಎಲ್ಲ ಸಕದಾಗ ಅನ್ಸೈತಾ? ನೀವೇ ಬರ್ಲಿಲ್ಲ ಆಗಲಿ. ಮಾತಾಡಿ. ಮಾರ್ವಲಸ್ ಆಗಿದೆ. ಅಕ್ಕ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಪಪ್ಪು ಅಂತಿನ್ನು ಕ್ಯೂಟ್ ಕಾಣಿಸ್ತಾನೆ. ಆಮೇಲೆ ಯಾವಾಗ್ಲೂ ಹಿಂಗೇನೆ. ಹಿಂದಿನ ದಿನಾನೇ ಬರ್ತೀನಿ ಅನ್ನೋದು. ಏನಿಲ್ಲ ಮೈಕು. ಅಕ್ಕ ಚಾಕ್ಲೇಟ್ ಅನ್ಕೊಂಡೆ. ಅಕ್ಕ ಹೆಂಗ್ ಕಾಣಿಸ್ತಾ ಇದೀನಿ? ಹಿಡ್ಕೋ. ಚೆನ್ನಾಗಿ ಕಾಣಿಸ್ತಾ ಇದೀಯ. ನಿಜ ಹೇಳು. ನನ್ಕಿಂತ ನೀನೇ ಚೆನ್ನಾಗಿ ಕಾಣಿಸ್ತಾ ಇದೀಯಾ? ಏನಿಲ್ಲ, ನಾನು ತುಂಬಾ ಸಿಂಪಲ್ ಆಗೇ ಬಂದಿದ್ದೀನಿ. ಇಲ್ಲ, ಯಾವಾಗ್ಲೂ ಹಂಗೆ ಏನಾದ್ರು ಸಿಂಪಲ್ ಅಂತಾರೆ. ಎಲ್ಲಿ ಗಂಟೆಗೆ ರೆಡಿ ಆಯ್ತಾರೆ. ನಾನು ನಿಜ ಹೇಳೋಕ ನಾನು ಹೇರ್ಸ್ಟೈಲ್ ಚೆನ್ನಾಗಿದೆ. ಅದ್ರಲ್ಲಿ ಫೋಟೋ ಐತೆ, ನೋಡ್ದಾ? ನಿಜ ಹೌದೇ? ಎಲ್ಲಿ ಬಾವ ಎಲ್ಲ ಕರ್ಕೊಬರ್ತೀನಿ. ಅಕ್ಕ ಅಂತೂ ಸಿಂಗಲ್ ಓಡಾಡ್ತಾರೆ ಫ್ರೆಂಡ್ಸು. ಚೆನ್ನಾಗಿತ್ತು ಕಡೆ ಹಾಯ್ ಅಣ್ಣ, ಹೆಂಗ್ ಅನ್ಸ್ತೈತೆ ಎಲ್ಲ? ಸೂಪರ್. ನೀವ್ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸಖತ್. ಅಕ್ಕ ಹೆಂಗ್ ಕಾಣ್ತೈತೆ? ಚೆನ್ನಾಗಿದೆ. ಸಖತ್ ಕಾಣ್ತಾರ? ಸೂಪರ್, ಚೆನ್ನಾಗಿ ಎಲ್ಲ ಮ್ಯಾಚಿಂಗ್ ಇವತ್ತು. ಚೆನ್ನಾಗಿದ್ಯಾ? ಓ ಸೂಪರ್. ಹಯಗ್ರೀವ ಉಪಾಸ್ಮಹೇ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಯೋ ನಿತ್ಯ ಅಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋ ಹಸ್ತದಿತರಾಣಿ ದುರಾಯ ಮೇನೆ ಅಸ್ಮತ್ ಗುರೋರ್ ಭಗವತೋಸ್ಯ ರಾಮಾನುಜಾಯ ನಮಃ. ಕುಲದೇವತಾ ಭ್ಯೋ ನಮಃ. ಅಶೇಷಹೇ ಹೇ ಪರಿಷತ್ ಭಗವತ್ ಪಾದ ಮೂಲೆ ಮಯಾ ಚಿಂತೆ ಮಾಡಿ ಮೇಡಮ್, ಚಿಂತೆ ಮಾಡಿ. ಹೋಲ್ಡ್ ಮಾಡಿ. ಮಂಗಲೇಯಮನೋರಿಮಾಗಂ ಸಮಯಕವಚ್ಚತಾಂ ಸೌಭಾಗ್ಯೈ ತಸ್ಮೈ ವಿಪರೀತನ ದೀರ್ಘಸುಮಂಗಲೇ ಭವಾತ್. ಓಂ ಗಣಾನಾಂ ತ್ವಾ ಗಣಪತಿಗಂ ನಮಾಮಹೇ ಕವಿಂ ಕವೀನಾಪಮಸ್ತಮಸ್ತವಂ ಜ್ಯೇಷ್ಠರಾಜ ಬ್ರಹ್ಮಣಾಯ ಬ್ರಹ್ಮಣಸ್ಪತಃ ಲಕ್ಷ್ಮೀರ್ನೋ ವಿದಸ್ಸೇದಸಾದನಂ. ಶ್ರೀ ಮಹಾಗಣಪತಯೇ ನಮಃ. ಬಿಭ್ರಾಣೋಬ್ಧಗಬೀಜಪೂರ್ವಕಗದಾ ದಂತೇಕ್ಷುಬಾಣೈ ಸಮಂ ಬಿಭ್ರಾಣೋ ಮಣಿಕುಂಭಶಾಲಿಕಿಣಿಸಂ ಪಾಶಾಂಚವಕ್ರಾನ್ವಿತಂ ಗೌರಾಂಗ್ಯಾರುಚಿರಾರಯುಂದಯುತಯಾ ದೇವ್ಯಾ ಸನಾತಾಂತಿಕಃ ಶೋಣಾಂಗಶುಭಮಾತನೋತು ಭವತಾಂ ನಿತ್ಯಂ ಗಣೇಶೋ ಮಹಾನ್. ಶಿವತನಯವರಿಷ್ಠಂ ಸರ್ವಕಲ್ಯಾಣಮೂರ್ತಿಂ ಪರಶುಕಮಲಹಸ್ತಂ ಭೂಷಿತಂ ಮೋದಕೇನ ಅರುಣಕುಸುಮಮಾಲಾಂ ವ್ಯಾಳಲಂಬೋದರಂತಂ ಮಮ ಹೃದಯ ನಿವಾಸಂ ಶ್ರೀಗಣೇಶಂ ನಮಾಮಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ವಿಕ್ಷಸ್ಸೇನ ಮಹಾಗಣಪತಿದೇವತಾಭ್ಯೋ ನಮಃ. ಪ್ರಾರ್ಥನಾ ಮನಸಾ ಪ್ರಾರ್ಥನಾ ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ. ಯಜಮಾನಸ್ಯ ವಿತ್ತಸ್ಸೇನ ಮಹಾಗಣಪತಿ ಅನುಗ್ರಹ ಪೂರ್ಣಬಲ ಸಿದ್ಧಿರಸ್ತು. ಉತ್ತರೋತ್ತರಾಭಿವೃದ್ಧಿರಸ್ತು.
ಅಪ್ಪು ಹಿಂದೆ ತಲೆ ಆಯ್ತು, ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ, ನೇಚರ್ ಹಿಂದೆ ಬಾ. अवायिता विष्णुस्य नमः गणदेवताभ्यो नमः सुप्रीतः सुप्रसन्नावतो भवन्तो ततस्तानं प्रतिष्ठापयामि शोभनार्थक्षेमाय पुनरागमनाय च गुरुभ्यो नमः हरिः ओम् मातृदेवो भव देवो भव आचार्य देवो भव अतिथि देवो भव कुलदेवता हरि ओम ಎಲ್ಲ ಇಲ್ಲಿ ನೋಡಿ. ಅಪ್ಪು ಮುಂದೆ ನೋಡು.
ಸ್ಮೈಲ್ ಮೇಡಮ್, ಸ್ಮೈಲ್ ಇಲ್ಲ. ಅವಾಗ ಹಾರ ಹಾಕ್ಬಿಡು, ಹಾರ ಹಾಕ್ಬಿಡು. ಮೇಡಮ್ ನಿಮ್ದು ಹಾರ ಸರಿ ಮಾಡ್ತೀವಿ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠಿತಮಾಯುಃ ವೃದ್ಧಿರಸ್ತು ಆಯುಷ್ಯರಸ್ತು ಆರೋಗ್ಯಭಾಗ್ಯತಾ ಬಲಜ್ಞೇಯ ಭಗವತ್ ಕೈಂಕರ್ಯ ರೂಪಂ ಅಸ್ಮಿನ್ ಶುಭದಿವಸೆ ಮಮ ದ್ವಿತೀಯ ಕುಮಾರಸ್ಯ ಜನನ ಜಾತಕ ध्यायन्न चन्द्रमास्तिरति दीर्घमायुः सुमङ्गलेर्यं मधुरिमाकं समेत पश्यतां सौभाग्यै तस्मै विपरीतन दीर्घसुमङ्गले भवात् बुद्ध्यात्महव्यै तमसोऽपि सद्य मित्रं ध्येयो मित्रधेयो उत्तरोत्तराभिवृद्धिरस्तु ಮೇಡಮ್ ಹಾಗೆ ಕೈ ಇಟ್ಕೊಳ್ಳಿ ನಿಮಿಷ. ಕೈ ಜೋಜೋ ಚಿಕ್ಕಪ್ಪು ಜೋಜೋ ಎಲ್ಲಿದ್ದಾರೆ ಚಿಕ್ಕಪ್ಪು? ರಾಮ ರಾಮ ಸೀತಾರಾಮ ಅಪ್ಪು ಅಪ್ಪು ಕಾಣಿಸ್ತಾ ಇಲ್ಲ. ರಾಮ ರಾಮ ಸೀತಾರಾಮ ಜೋಜೋ ಲಾಲಿ ಜೋಜೋ ಚಿಕ್ಕಪ್ಪು ಬೆಂಡಾಗಿ ಅಪ್ಪು ಇಲ್ಲೋಡು. ಹಾಯ್ ಪಪ್ಪು. ಮೇಡಮ್ ಫೋನ್ ಅಲ್ಲ ಒಂದ್ಸರಿ ಹಿಂದೆ ಬನ್ನಿ ದಯವಿಟ್ಟು. ನೋಡಿ ಅಪ್ಪ ಎದ್ದೋಳ ಎದ್ದೋಳ ಎದ್ದಿನ್ಕೊಡು ಸರ್, ನೀವು ಎದ್ದೋಳಿ ಹಾಂ ಅಷ್ಟೇ ಬೆಂಡಾಗಿ ಬೆಂಡಾಗಿ ಬೆಂಡಾಗ ನೀನು ಹಾಗೆ ಸ್ಮೈಲ್ ಮೇಡಮ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್. ಬರ್ತಿದಾರಲ್ಲ ನೈಟ್ ಮ್ಯಾಚ್ ಇವ್ರೊಬ್ರಿಗೆ ವಿಡಿಯೋ ಮಾಡ್ಕೊಂಡು ನಿಂತಿರೋದು. ಬನ್ರಿ ಮಧು ಅವ್ರೆ. ನಮ್ ಬ್ಲಾಗ್ ಇದು. ಹಾ ಹೇಳಿ, ಏನ್ ಅನ್ಸ್ತಿದೆ ನಿಮ್ಮ ಚಿಕ್ಕಪ್ಪ ಅವ್ರದ್ದು ನಾಮಕರಣ ಇವತ್ತು? ಅವನೇ ಹೈಲೈಟ್ ಇವತ್ತು ನಮ್ಗೆ ಎಲ್ಲ. ಇಲ್ಲೊಂದ್ ಚಿಕ್ಕಪ್ಪ ಅವನೇ, ಅವನು ವರಾಕ ಕಣೆ, ಎಲ್ಲ ವರಾಕ ಹೊಟ್ಟೋಯ್ತು ಎಸ್ಕೇಪ್. ನೆಕ್ಸ್ಟ್ ಈ ಮಗಿಂದು ಅಂತ ಅಂತು ನೋಡಿ ಈಗ ಎಲ್ಲ ಚಿಕ್ಕಪ್ಪು ಮೇಲೆ. ಅಪ್ಪು ನಿನ್ನ ನೋಡಿ ಯಾರು ಕೇರೆ ಮಾಡ್ತಾ ಇಲ್ಲ. ಬಾಪು ಪರವಾಗಿಲ್ಲ, ನನ್ ತಮ್ಮ ಚೆನ್ನಾಗಿರ್ಲಿ ಅಂತ ಡೈಲಾಗ್ ಹೊಡಿತಾನ ಅಷ್ಟೇ. ಅಪ್ಪು ನೋಡಪ್ಪ ಇದೊಂದ್ ಕೊಡವಾ. ಸೈಲೆಂಟ್ ಆಗೋದ. ಏನ್ ಅನ್ಸ್ತೈತೆ ಹೇಳು ಚಿಕ್ಕಪ್ಪನ್ ನೋಡಿ. ಚಿಕ್ಕಪ್ಪು ನಾನು ಬರುವಾಗ್ಲೇ ಹೇಳ್ಕೊಂಡ್ ಬಂದೆ. ಇವಾಗ ನಮ್ ಬ್ಲಾಗ್ ಅಲ್ಲಿ ಹೇಳು. ಅದೇ ಅವನೇ ಹೈಲೈಟ್. ಆಮೇಲೆ ಈಗ ಇವ್ರು 3 ಜನ ಮಾತ್ರ ಅವಾಗಿಂದ 10 ವರ್ಷದಿಂದನು ನೋಡಿ 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 ಈಗ ಇವನು ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಈಗ. ಮತ್ತೆ ಎಲ್ರಿಗೂ ಫೇವ್ರೇಟ್. ಒಂದು ನಾಮಕರಣ ಎಷ್ಟು ಬೇಗ ಬಂದ್ಬಿಡ್ತು ಅಂತ ಅನ್ಸ್ತಾ ಇದೆ. ಎಲ್ರಿಗೂ ಅದೇ ಆಶ್ಚರ್ಯ. ನನ್ ಪಾಪಗೂ ಇವನಿಗೂ ಒಂದೇ ಏಜ್. ಸೊ ಇವನು ಹುಟ್ಟಿದಾಗ ನನಗೆ 1 ತಿಂಗಳು ಏನೋ ಕರೆಕ್ಟ್ ಆಗಿ. ಸೊ ಇವನಿಗೆ ಇವಾಗ 9 ತಿಂಗಳು, ನನಗ್ 9 ತಿಂಗಳು. ಅದ್ಯಾಕೆ ಅವ್ನ್ ಗುಟ್ಟ ಮೇಲೆ 1 ತಿಂಗಳಾಗ್ಬಿಡುತ್ತಲ್ಲ, ಇವನಿಗೆ ಚೇಂಜ್ ಆಯ್ತದಲ್ಲ. 11 ತಿಂಗಳ ತನಕ ಸೇಮ್. ಹೊಟ್ಟೆಯಿಂದ ಈಚೆ ಬಂದ್ಮೇಲೆ ಚಿಕ್ಕಪ್ಪು ಲೇಟೆಸ್ಟ್ ಆಗಿ ಬಂದವಳು ನೋಡಿ. ಇವತ್ತು ಆದ್ರೂ ನೋಡು
ನಿನ್ಗೋಸ್ಕರ ಪಾಪಗೋಸ್ಕರ ಬಂದಿದ್ದೀನಿ. ಅದ್ ಖುಷಿ. ಅದಕ್ಕೆ ತಾನೇ ನೆನ್ನೆನೆ ಹೇಳಿದೀನಿ ನಾನ್ ಫಸ್ಟೇ ಹೇಳಿದ್ದೆ ಅವಳಿಗೆ ರಿಸ್ಕ್ ತಗೋಬೇಡ, ನಿಧಾನಕ್ ಬಂದು ನಿಧಾನಕ್ ಹೋಗು ಅಂತ. ಬೆಳಿಗ್ಗೆ ಇದ್ದಿದ್ ಹಾಯ್ ಅಣ್ಣ. ಅಕ್ಕ ಹಾ ಆಗಲ್ವೇನೋ ಅನ್ಕೊಂಡೆ. ಹಾ ಅಣ್ಣ. ರಿವೀಲ್ ಮಾಡೋದಿಕ್ಕೆ ರೆಡಿ ಮಾಡ್ತಾವ್ರ. ಈಗ ನೇಮ್ ರಿವೀಲ್ ಆಗ್ತೈತೆ. ಪೂಜಕ್ಕವ್ರ ಸೈಡ್ ಅಲ್ಲೇ ಸ್ಮೈಲ್ ಮಾಡ್ತಾವ್ರೆ. ಪಪ್ಪು ಇಲ್ದೇನೆ ನೇಮ್ ರಿವೀಲ್ ಆಗ್ತೈತೆ. ಪಪ್ಪು ಬದ್ಲು ಅಪ್ಪನೇ ರಿವೀಲ್ ಆಯ್ತಾನೆ. ಮೇಡಮ್ ಇನ್ನು ಮಧ್ಯ ಬನ್ನಿ. ಆನ್ ಆಯ್ತು. ರಿವೀಲ್ ಆಗ್ತೈತೆ. ರೆಹಾನ್ ಪಪ್ಪು ಪಪ್ಪು ಎಲ್ಲೆಲ್ಲ ತಿರುಗ್ಬೇಡಿ. ಪಪ್ಪು ರಾಮ ರಾಮ ರಾಮ. ಏನೇನೋ ಕೇಳ್ತಾಳೆ ಮುಂದ್ಗಡೆ ಯಾವಾಗ ಅಂತ. ಮಾತಾಡ್ಸ್ರೆ ಯಾವಾಗ ಬರ್ತಾನೆ ಕೇಳು ಪಾಪು. ಒಂದ್ ಅವಾಜ್ ಹಾಕಿ ಯಾರಾದ್ರೂ ಒಳಗೆ. ಆಯ್ತಾ ಪಪ್ಪು ಬೈಲಿ. ಮತ್ತೊಂಚೂರು ಸೈಡ್ಗೆ ಹೋಗಿ. ಇಲ್ಲಿ ಪಪ್ಪು ಇಲ್ಲೋಡು. ಕರೀಬೇ ಪಪ್ಪುನ. ಪಪ್ಪು ಪಪ್ಪು ನೋಡಿ ಇವಾಗ